ಸೊ ಇದು ಭಾಳ ಇದನ್ನು ಇನ್ನು ಅಂಜುಮನ್ ಇಸ್ಲಾಂನವರು, ಮುಸ್ಲಿಂ ಸಮಾಜದವರು ಇವರೆಲ್ಲ ಬಂದು ಹೋಗ್ತಾ ಇದ್ದಾರಲ್ಲ, ಒಂದನ್ನು ಹೇಳ್ತಾನೆ ಇಲ್ಲ ಅವರು. ಒಂದು ಫತ್ವಾ ಹೊಡಿಸಿದ್ದೀವಿ, ಅವನು ಆ ಮನೆ ಕುಟುಂಬ ಬಹಿಷ್ಕಾರ ಹಾಕಿದ್ದೀವಿ ಅಂತನ್ನುವಂಥದ್ದು ಒಂದು ಹೇಳ್ತಾನೆ ಇಲ್ಲ. ಬರೇ ಗಲ್ಲಿಗೇರಿಸಿ ಅವನು ಕೊಂದು ಹಾಕಿ ನೀವೇನು ಕೊಂದು ಹಾಕೋದು? ನಿಮ್ಮ ಹುಡುಗರಿಗೆ ಹೇಳಿ, ಮುಸ್ಲಿಂ ಹುಡುಗರಿಗೆ ಹೇಳಿ, ಏನಾದರೂ ಯಾವುದೇ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರು ನೀವೇನಾದರೂ ಮಾಡಿದರೆ ನಾವು ಸಮಾಜದಿಂದ ಬಹಿಷ್ಕಾರ ಹಾಕ್ತೀವಿ ಅಂತೇಳಿ. ಇದನ್ನು ಯಾರು ಒಬ್ಬ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಬರೇ ನಾಟಕ ಮಾಡ್ತಾರೆ. ನಾವು ಫತ್ವಾ ಹೊಡಿಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊ ಇದೇ ಮೂಲ ಇದೆ, ಇದೇ ನಾಟಕ ಇವ್ರದು. ಸೊ ಈ ನಾಟಕ ನಿಲ್ಲಿಸಿ ನೇರವಾಗಿ ನಿಮ್ಮ ಯುವಕರಿಗೆ ಹೇಳಿ, ಇದನ್ನು ನಿಲ್ಲಿಸಿ, ಇದನ್ನು ಲವ್ ಜಿಹಾದ್ ಅಂತನ್ನುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸದೇ ಇದ್ದರೆ ನಾವು ನಿಮ್ಮನ್ನು ಕೈ ಬಿಡ್ತೀವಿ, ನಿಮ್ಮ ಮನೆ ಬಹಿಷ್ಕಾರ ಹಾಕ್ತೀವಿ, ಸ್ಮಶಾನದಲ್ಲಿ ನಿಮಗೆ ಜಾಗ ಇಲ್ಲ, ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಾವು ಭಾಗಿಯಾಗೋದಿಲ್ಲ ಅನ್ನೋದನ್ನು ಹೇಳಬೇಕಲ್ಲ. ಅದನ್ನು ಬಿಟ್ಟು ಉಳಿದೆಲ್ಲ ಹೇಳ್ತಾರೆ ನೀವು. ಸೊ ಅದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಂಜುಮನ್ ಇಸ್ಲಾಂ ಇರ್ಬೋದು, ಮುಸ್ಲಿಂ ಮುಖಂಡರಿರ್ಬೋದು, ಮುಲ್ಲಾ ಮೌಲ್ವಿಗಳಿರ್ಬೋದು, ಲವ್ ಜಿಹಾದ್ ಅಂತನ್ನುವಂಥದ್ದು ಎಲ್ಲೆಲ್ಲಿ ಏನೇನು ಟ್ರೈನಿಂಗು ಹೇಗಾಗುತ್ತೆ, ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನಮಗೆ. ಸೊ ಅದನ್ನು ನಿಲ್ಲಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದರೆ ನೇಹಾ ಪ್ರಕರಣ ಇಡೀ ಸಮಾಜಕ್ಕೆ ಇದೊಂದು ದೊಡ್ಡ ಪಾಠ ಆಗಿದೆ. ಸಮಾಜ ಎಚ್ಚೆತ್ತುಕೊಂಡಿದೆ. ನಿನ್ನೆ ಹುಡುಗಿ ಅವಳು ಪ್ರೀತಿ ಮಾಡ್ತಾ ಇದ್ಲು, ಅವನು ಕೊಟ್ಟಂಥ ಎಲ್ಲ ಇದನ್ನು ಅವನ ಮುಖಕ್ಕೆಸೋದು, ನಾನು ನೇಹಾ ಹಾಗೆ ಸಾಯಕ್ಕೆ ತಯಾರಿಲ್ಲ ಅಂತ ಹೇಳಿದಾಳೆ. ಇದರ ಅರ್ಥ ಎಚ್ಚರಾಗಿದ್ದಾರೆ, ಹಿಂದೂ ಸಮಾಜ ಎಚ್ಚರಾಗಿದೆ, ಹಿಂದೂ ಹುಡುಗಿಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಇವತ್ತು ಬರೇ ನಿಮಗೆ ಗಿಫ್ಟ್ಗಳನ್ನು ಮುಖಕ್ಕೆಸಿದ್ದಾರೆ. ನಾಳೆ ಏನಾಗತ್ತೆ ಅಂತ ಅನ್ನೋದು ಎಚ್ಚರಿಕೆ ಇರಲಿ. ಇದರ ವಿರುದ್ಧ ನಾಳೆ ನಮ್ಮ ಹಿಂದೂ ಹುಡುಗಿಯರ ಕಡೆಗೆ ನೀವೇನಾದರೂ ಕಣ್ಣು ಮಾಡಿದರೆ ಕಣ್ಣು ಕಿತ್ತು ಹಾಕುವಂಥ ಸಮಾಜ ಎಚ್ಚರಿಕೆ ಆಗಿದೆ, ಜಾಗೃತ ಆಗಿದೆ ಈಗ. ಸೊ ನಾವು ಕೂಡ ಹಿಂದಿನಿಂದಲೂ ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಕಳೆದ 25 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ, ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇದರದ್ದೇ ವಿಶೇಷವಾದಂಥ ಒಂದು ಸ್ಕ್ವಾಡ್, ಒಂದು ಸೇನೆ ಬೇರೆಯೇ ಇದರ ಸಂಬಂಧಪಟ್ಟಂಥ ಎಲ್ಲ ಕಾಲೇಜ್ಗಳಲ್ಲಿ ನಾವು ಹುಡುಗಿಯರನ್ನು ಹಿಡಿದು ಹುಡುಗರನ್ನು ಹಿಡಿದು ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲಿ ಲವ್ ಜಿಹಾದ್ ಪ್ರಮುಖರು ಅಂತಲೇ ನಾವು ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಇದು ಆದರೆ ಏನು ಮಾಡಬೇಕು ಅಂತನ್ನುವಂಥ ಉತ್ತರ ಕೊಡೋಗೋಸ್ಕರ ನಾವು ಇನ್ಮೇಲೆ ಸಿದ್ಧ ಆಗಿದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.